ಪವಿತ್ರ ಮತ್ತು ಅತ್ಯಂತ ಪ್ರಸಿದ್ಧ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಒಂದು. ಗಾಯತ್ರಿ ದಿನಾಲು ಗಾಯತ್ರಿ ಮಂತ್ರವನ್ನು ಜಪಿಸ್ರಿ, ಅಗೋಚರವಾದ ಪುಣ್ಯ ಫಲ ದೊರಕುತ್ತದೆ. ಅಂತೇಳಿ ನಿಮ್ಮ ಮನಸ್ಸು ಶಾಂತ ಇರ್ತದೆ. ಎರಡನೇದ್ದು ಮಹಾಮೃತ್ಯುಂಜಯ ಮಂತ್ರ. ಇವತ್ತು ಎಂಥ ಕಾಲದಪ್ಪ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹೋದವರು ವಾಪಸ್ ಸುರಕ್ಷಿತ ಮನೆಗೆ ಬರ್ತಾರೆ ಗ್ಯಾರಂಟಿ. ಇವತ್ತಿನ ಬದುಕಾಗಿಲ್ಲ. ವಾಹನ ಚಲಿಸುವಾಗ ಹೊರಗಡೆ ಹೋದಾಗ ಗೋವಾಡಿ ಬೀಳ್ತಾವೆ, ಏನೋ ಮಂಗ್ಯ ಬಂದು ಹಾರಿ ಹೋಗಾಡ್ತಾರ, ಕ್ರಿಕೆಟ್ ಚೆಂಡು ಬಡದು ಎದಿಗೆ ಬಡದು ಸಾಯ್ತಾರ. ಏ ನೀವು ಕೇಳಲಾರದ ರೀತಿಯೊಳಗೆ ಸಾವು ಬಂದು ಒಕ್ಕರಿಸ್ತದೆ. ನೀವು ಸರಿಯಾದ ದಾರಿಗಳಿಗೆ ಹೋಗ್ತಿದ್ರು ಕೂಡ ಯಾವನೋ ಕುಡುಕದ ಡ್ರೈವರ್ ಬಂದು ಹಾಸಿದ್ರೆ ಏನು ಮಾಡಬಾರ್ದು? ಹೌದಾ? ಕಾರಣ ಈ ಮಂತ್ರಗಳನ್ನು ನೀವು, ಆದರೆ ಈ ಮಂತ್ರಗಳನ್ನ ದೀಕ್ಷಾ ತಗೊಂಡು ಜಪಿಸ್ಬೇಕಿಷ್ಟ. ಗಾಯತ್ರಿ ಮಂತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ, ದುರ್ಗಾ ಸಪ್ತಶತಿ, ಇಂಥ ಇದೇನು ಮಂತ್ರಗಳದವಲ್ಲ ಅತ್ಯಂತ ಅದ್ಭುತ ಮಂತ್ರ. ಹನುಮಾನ್ ಕವಚ, ಆನಂತರ ಶಿವಪಂಚಾಕ್ಷರಿ. ಹೌದಾ? ಇವೆ ಮಂತ್ರಗಳನ್ನ ನೀವು ಏನು ಮಾಡಲೇಬೇಕ. ಇವೇ ನಿಮ್ಮನ್ನು ಕಾಪಾಡುವು. ಇದೇ ಏನು ಮಂತ್ರ ಹೇಳಿದ್ದಲ್ಲ, ಓಂ ತ್ರ್ಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ತನು ಉರ್ವಾರುಕಮೇವ ಬಂಧನಾನ್. ಹೆಂಗ ಒಂದು ಸೌತಿಕಾಯಿ ಬಳ್ಳಿ ಇದ್ರ ಕೂಡ ನಂಟಿರ್ತದ, ಅದಕ್ಕೆ ಸಿಕ್ಕೊಂಡಿರ್ತದ ಹೊರಗೆ ಮುಡಿ ಸಹಿತ, ಅದನ್ನ ಬಿಡಿಸು, ಅದು ಬಂಧನ, ಅದು ಬಂಧನಕಾರಿ. ಅದು ಹಂಗ ಮನುಷ್ಯ ತಾನೇ ಸೃಷ್ಟಿಸಿಕೊಂಡ ಸಮಸ್ಯೆಗಳು ಸಿಕ್ಕೊಂಡ್ಬಿಟ್ಟಾನ. ಹೌದಾ? ಅದನ್ನ ಬಂಧನದಂತೆ ಬಿಡುಗಡೆ ಮಾಡೋರು ಯಾರಪ್ಪ? ಅದಕ್ಕೆ ಒಂದು ಸ್ತೋತ್ರದೊಳಗ ಗುರು ಮತ್ತು ಪರಮಾತ್ಮ ಇಬ್ಬರೇ ಬಂಧನದಿಂದ ಬಿಡುಗಡೆ ಮಾಡೋರು. ಆದ್ರೆ ಇವತ್ತು ಏನಾಗೈತಪ್ಪ ಅಂತಂದ್ರ, ನಿಮಗೆ ಬಂಧನದಿಂದ ಬಿಡಿಸುವ ಗುರುಗಳೇ ಇವತ್ತು ಬಂಧನದ ಸಿಕ್ಕಾಕೊಂಡ್ರ. ನಿಮಗೆ ಬಂಧನದಿಂದ ಬಿಡಿಸಬೇಕಾದ ಗುರುಗಳು ಬಂಧನದೊಳಗೆ ಸಿಕ್ಕೊಂಡಾರ. ಯಾವ ಗುರುಗಳನ್ನು ನೋಡ್ತೀರಿ? ಒಬ್ಬರ ಯೋಗ ಸಾಧನ ಮಾಡಿದ ಗುರುಗಳನ್ನ ನಾನು ತೋರಿಸ್ರಿ. ಬರೀ ವೈಭವದ ಜೀವನ ಮಾಡಕತ್ತಾರೆ ಪ್ರತಿಯೊಬ್ಬ ಸ್ವಾಮಿಗಳು, ಯೋಗಿಗಳು, ಸನ್ಯಾಸಿಗಳು ಅಂತಾರ. ಆದ್ರೆ ವೈಭೋಗದ ಜೀವನ ನಿಮಗೆ ಬ್ಯಾಡ ಅಂತಾರ, ತಾವು ಮಾಡ್ತಾರ. ನೀವು ಸಿಕ್ಕೊಂಡ್ರಿ ಅಂತಾರ, ತಾವು ಸಿಕ್ಕೊಂಡಾರ. ನಿಮಗೆ ಏನು ಮಾಡ್ಬಿಡ್ತಾರ ಅವ್ರು ಮಾಡಕತ್ತಾರ. ಮತ್ ನಿಮ್ಗೆ ಯಾರು ಉದ್ಧಾರ ಮಾಡೋರು? ಒಂದ್ಸರಿ ಹಿಂಗ ಒಂದು ಘಟನಾ ನಡೀತೈತಿ. ಇವತ್ತಿನ ಕಥೆ ಅಲ್ಲ, ಸುಮಾರು 100 ವರ್ಷಗಳ ಹಿಂದಿನ ಕಥೆ. ಕಾರ್ ಇರಲಿಲ್ಲ, ಜೀಪ್ ಇರಲಿಲ್ಲ, ಚಲೋ ರೋಡ್ ಇರಲಿಲ್ಲ. ಅಂತ ಕಾಲ್ದಾರಿ ಒಳಗೆ ಗುರು ಶಿಷ್ಯ ಹೊಂಟಾರ. ಅವಾಗ ಗುರುಗಳಂದ್ರೆ ಬಹಳ ಕಿಮ್ಮತ್ತಿತ್ತು. ಒಬ್ಬ ಗುರು ಅದನ್ನಪ್ಪ ಅಂದ್ರೆ ಅವ್ರಿಗೆ 16 ಜನ ಶಿಷ್ಯರು ಇದ್ದೇ ಇರ್ತಿದ್ರು. ಒಬ್ಬ ಶಿಷ್ಯ ಹೊರಗೆ ಹೊಂಟಿದ್ರು. ಹೊಂಟಾನ, ಅದು ನಿರ್ಜನ ಪ್ರದೇಶದೊಳಗೆ ಒಂದಿಬ್ಬರು ಢಕಾಯಿತರು. ಯಾರು ಬಂದಿಲ್ಲಪ್ಪ ಅಂದ್ರೆ ಇವ್ರು ಹಿಡ್ಕೊಂಡ್ರು. ಏನು ಸಿಕ್ಕಿತ್ತು ಅಂತ ತಿಳ್ಕೊಂಡ್ರು. ಗುರುಗಳ ಜೋಳಿಗೆ ಹಾಕೊಂಡ, ಶಿಷ್ಯ ಕೈಯಾಗ ಒಂದು ಕಮಂಡ ಹಿಡ್ಕೊಂಡ ಗುರುಗಳದು. ಆ ಕಮಂಡಲದ ಯಾರು ದಕ್ಷಿಣ ಹಾಕ್ಯಾರೋ ಹೆಂಗೋ, ಶಿಷ್ಯರು ಕೊಟ್ಟು ದಕ್ಷಿಣ ಏನಾರ ಇಟ್ಕೊಂಡ್ಬಂದಾರೋ ಹೆಂಗ ಅದು ತಿಳ್ಕೊಂಡು ಅವ್ರು ಹಿಡ್ಯಾಕ್ ಬಂದ್ರು. ಇವರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡೋಣ, ಆ ಇಬ್ಬರು ಬಂದು ಇವರಿಬ್ಬರನ್ನು ಗಿಡಕ್ಕೆ ಕಟ್ಟಿ ಹಾಕ್ಬಿಟ್ರು. ಗುರುನೊಂದು ಕಡೆ ಗಿಡಕ್ಕೆ, ಶಿಷ್ಯರೊಂದು ಕಡೆ ಗಿಡಕ್ಕೆ ಕಟ್ಟಿ ಹಾಕ್ಬಿಟ್ರು. ಕಟ್ಟಿ ಹಾಕಿ ಕಮಂಡದ ನೋಡಿದ್ರು, ನೋಡಿದ್ರು, ಏನೇ ಸಿಗಲಿಲ್ಲ. ಒಂದಿಷ್ಟು ಚಿಡ್ಲೆ ಕಾಸು ಸಿಕ್ಕು ತೊಗೊಂಡು, ಏನು ಇಟ್ಟಿಲ್ಲ ಅಂತ್ಕೊಂಡು ತೊಗೊಂಡು ಹೋದ್ರು. ನಾವು ಹೋಗುದ ಸೊನ್ನೆ ಶಿಷ್ಯ ಹಾಳಾಗಿ ಹತ್ತಿಬಿಟ್ಟ. ಗುರುಗಳ, ನಾ ಬಂದು ನಿಮ್ಮ ಕಡೆ ಬಂದು ಒಂದು 5 ತಿಂಗಳಾಗಿಲ್ಲ, ನನ್ನ ಗತಿ ಏನಾತ್ರಿ ಅಪ್ಪ, ನಾನು ಬಿಡಿಸ್ರಿ ಅಪ್ಪ, ಹೆಂಗಾರ ಮಾಡಿ ಬಿಡಿಸ್ರಿ ಅಂತ ಅವಂದರ ಗುರುಗಳ ಹೆಂಗಾರ ಮಾಡಿ ಬಿಡಿಸ್ರಿ, ಇದೊಂದು ಸರಿ ಸಿಕ್ಕಾಕೊಂಡಿನಿ, ನಾ ಮುಂದೆ ಊರಿಗೆ ಹೋಗ್ಬೇಕು, ಮತ್ತು ಯಾರು ಬಿಡಿಸೋರು ಇಲ್ಲ, ಈ ಇದ್ರೊಳಗೆ ನಾನು ನೀವು ಇಬ್ಬರಾದೀವಿ, ಹೆಂಗಾರ ಮಾಡಿ ನಾನು ಬಿಡಿಸ್ರು ಅಂತ. ಲೇ ಮಗನ, ಹೆಂಗಾರ ಮಾಡಿ ಬಿಡಿಸ್ರಿ, ನಾ ಖಾಲಿ ಇದ್ದೇನೆ, ನನ್ನ ಕಟ್ಟ್ಯಾರಪ್ಪ. ನಾನು ಸ್ವಯಂ ಬಂಧನ ಸಿಕ್ಕೊಂಡಿ, ನಾನು ಸ್ವಯಂ ಬಂಧನ ಸಿಕ್ಕೊಂಡಿನಿ, ನೀನ್ ಹೆಂಗ್ ಬಿಡಿಸ್ಲಿ ಅಂತ. ಇದು ಘಟನಾ ಇದು. ಆದ್ರೆ ಆಕ್ಚುಲಿ ಇದು ಸತ್ಯ. ಇವತ್ತು ಯಾವ ಗುರುಗಳು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾರೆ ಕೊಡ್ತೇನೆ. ಬೇಕಾದ ಗುರುಗಳಿಗಾನೆ ಹೇಳಿ. ನಿಮಗೆ ಬಂದಂತ ಪತಿ ಸತಿಗಳ ನಡುವೆ ಕಲಹ, ಫ್ಯಾಮಿಲಿ ಕಲಹ, ನಿಮಗೆ ಯಾರೋ ಮೋಸ ಮಾಡ್ಯಾರ,
ಹೇತ್ ಬಿಟ್ಟು ಓಡಿ ಗಂಡ ಸರಿ ಇಲ್ಲ, ಗಂಡ ಇದು ಮಾಡ್ತಾನ ಅದನ್ನ ಮಾಡ್ತಾನ ಅಂತವ ಯಾವ ಗುರುಗಳಿಂದ ಕಲಿಸ್ತಾರೆ ಹೇಳಿ? ಒಬ್ರು ಇರೋದಾರ ಅಂತ ತಪಸ್ ಮಾಡೋರು ಇಲ್ಲ, ಯಾರು ಇಲ್ಲ ಇಲ್ಲ, ಎಲ್ಲರೂ ಸಿಕ್ಕಾಕೊಟ್ಟದ. ನೀವು ಒಂದು ಫ್ಯಾಮಿಲಿ ಒಂದು ಕುಟುಂಬ ಸಿಕ್ಕೊಂಡಿರ್ಬೋದು, ಅವ್ರಿಗೆ ಸಾವಿರಾರು ಕುಟುಂಬ ಸಿಕ್ಕೊಂಡದ. ಅವರು ಮನಿ ಮಠ ಅಂತ ತಂದ್ರಲ್ಲ, ಅವ್ರು ಮತ್ತೆ ಪೂರ್ವ ಆಶ್ರಮದ ಇದ್ರೊಳಗೆ ಸಿಕ್ಕೊಂಡ್ಬಿಟ್ಟಾರ ಎಲ್ಲರೂ. ಹೌದಾ? ಮತ್ತು ಹಾಗಾಗಿ ನಿಮ್ಮನ್ನು ಕಾಪಾಡೋರು ಯಾರು? ಅದಕ್ಕೆ ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೋಬೇಕು. ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೋಬೇಕು. ಹೆಂಗಪ್ಪ ಅಂದ್ರೆ ನಾ ಹೇಳಿದ್ನಲ್ಲ, ನಿಮಗ ಕಾಟ ಬರೋದು, ಸಮಸ್ಯೆಗಳು ಕ್ರಿಯೇಟ್ ಆಗೋದು, ಅಡಚಣೆಗಳು ಬರೋದು, ಕೊಟ್ಟ ಕೆಲಸ ಅಥವಾ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಕೂಡ ಯಾವುದೋ ರೀತಿಯಿಂದ ಯಶಸ್ಸು ಸಿಗದೇ ಇರೋದು ಇದಕ್ಕೆ ಮೂಲ ಕಾರಣ ನಿಮ್ಮಲ್ಲಿ, ನಿಮ್ಮ ಸುತ್ತಲೂ, ನಿಮ್ಮ ಮನೆಯೊಳಗ, ನಿಮ್ಮ ಕಚೇರಿ ಒಳಗ, ನಿಮ್ಮ ಅಂಗಡಿ ಒಳಗ ಇರ್ತಕ್ಕಂಥ ನೆಗೆಟಿವಿಟಿ, ನಿಷೇಧಾತ್ಮಕ ಶಕ್ತಿಗಳು. ಯಾವ ಸ್ಥಳದೊಳಗ ಹೆಚ್ಚು ಜನ ಅಡ್ಡಾಡ್ತಾರ, ಅಷ್ಟು ನಿಷೇಧಾತ್ಮಕ ಶಕ್ತಿ ಅಲ್ಲಿ ಎಂಟರ್ ಆಗ್ತದೆ. ಮಠಮಾನ್ಯಗಳು, ನಮ್ದು ಆಶ್ರಮ ಸಾವಿರಾರು ಜನ ಬರ್ತಾರೆ. ಹೌದಾ? ನಿನ್ನೊಂದು ಮಾತು ಹೇಳಿದ್ದೀನಿ. ಹೌದಾ? ಇವತ್ತೊಂದು ಮಾತು ಹೇಳ್ತೀನಿ. ಪ್ರತಿಯೊಂದು ಗುಂಡಾರದೊಳಗ, ಮಠ ಮಾನ್ಯದೊಳಗ ಒಂದು ಕಲ್ಲು ಡೋಣಿ ಇಡ್ತಿದ್ರು, ಗೊತ್ತದ? ಕಲ್ಲು ಡೋಣಿ ಅಂತ ಇಡ್ತಿದ್ರು. ಈ ನಮ್ಮಲ್ಲೂ ಅದ, ನಾವು ಇಟ್ಟಿಲ್ಲ ಅದ. ಕಲ್ಡೋಣಿ ಅಂತ ಇಡ್ತಿದ್ರು. ಅಥವಾ ಕೆಲವೊಂದೇ ಗುಡಿ ಒಳಗ ಚೌಕ, ಇಟ್ಟಿಗೆಯಿಂದ ಒಂದು ಚೌಕ, ಇದನ್ನ ಒಂದು 4 ಇಂಚದ್ದು ಒಂದು ಡೋಣಿ ಕಟ್ಟಿರ್ತಾರ. ಅದ್ರ ಸತತ ನೀರು ಹರಿಯೋಂಗ್ ನೋಡ್ತಾರ. ಕಾಲು ತೊಳ್ಕೊಂಡು ಒಳಗೆ ಬರ್ತಿದ್ರು. ಹಿಂದಿನ ಕಾಲದೊಳಗ ಯಾರು ಮಡಿ ಬರ್ತಿದ್ರು, ಕಾಲು ತೊಳ್ಕೊಂಡು, ಕಾಲು ಎದ್ದಿ ಇದಕ್ಕೆ ಒರೆಸಿ, ಕಾಲೊರ್ಸಕ್ಕೆ ಒರೆಸಿ ಒಳಗೆ ಬರ್ತಿದ್ರು. ಹಿಂಗಿತ್ತು. ಅದ್ರ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಏನು ಗೊತ್ತಾ? ನಮ್ಮ ಕಾಲೊಳಗ ನೆಗೆಟಿವಿಟಿ ತುಂಬೈತಿ. ನಮ್ಮ ಕಾಲೊಳಗ ಯಾಕೆ ಭೂಮಿ ಮೇಲೆ ಅಡ್ಡಾಡ್ತಿತ್ತದ. ಎಂತ ಭೂಮಿ ಐತಪ್ಪ, ಎಂತ ನೆಲಗಳದಾವಪ್ಪ ಅಂದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ನಾವು. ಹೆಚ್ಚು ನೆಗೆಟಿವಿಟಿ ಇರೋ ಮನ್ಯಾಗ ಹೋಗ್ತೀವಿ. ಹೆಚ್ಚು ಅಸಮಾಧಾನ, ಕ್ರೌರ್ಯ ತುಂಬಿದ ಜಾಗ ಅಡ್ಡಾಡಿ ಬರ್ತೀವಿ. ಎಲ್ಲೋ ಆತ್ಮಹತ್ಯೆ ಜಾಗಗಳು ಅಡ್ಡಾಡಿ ಬರ್ತೀವಿ. ಎಲ್ಲೋ ಕೊಲೆ ಆದ ಜಾಗದೊಳಗೆ ಅಡ್ಡಾಡಿ ಬರ್ತೀವಿ. ಸ್ಮಶಾನ ಜಾಗದೊಳಗೆ ಅಡ್ಡಾಡಿ ಬರ್ತೀವಿ. ನಮ್ಗೆ ಗೊತ್ತೇ ಇರುತ್ತಿಲ್ಲ ನಮ್ಮ ಸುತ್ತಲೂ ನೆಗೆಟಿವಿಟಿ ಬಂದೈತಿ. ಹೆಚ್ಚು ನೆಗೆಟಿವಿಟಿ ಇರೋದು ಪಾದದೊಳಗೆ. ಅದಕ್ಕೆ ಬಂದು ಕೂಡ ಪಾದ ಎದ್ದು ಒಳಗೆ ಬರಬೇಕು. ಯಾರು ಮಾಡ್ತೀವಿ ನಾವು? ಒಳಗೆ ಬಂದ ಬಿಡ್ತೈತೆ ಅದು. ಎಷ್ಟು ಮಂದಿ ನಿಮ್ಮ ಮನೆ ಕಾಲಿಡ್ತಾರ ಅಷ್ಟು ನೆಗೆಟಿವಿಟಿ. ಅದಕ್ಕೆ ಇನ್ ಮ್ಯಾಗ ನೋಡ್ರಿ, ಯಾರಿಗಾರ ಇಷ್ಟ ಇತ್ತಪ್ಪ ಅಂದ್ರೆ ಒಂದು ಕಾಲ್ಡೋಣಿ ಮಾಡ್ರಿ. ಅಥವಾ ಕಾಲ್ಡೋಣಿ ಹಳೆ ಕಾಲದ್ದಾದಪ್ಪ ಅಂದ್ರೆ ಒಂದು ಚೌಕ, ಒಂದು ಪ್ಲಾಸ್ಟಿಕ್ ಇವು ಸಿಗುತ್ತಾವ ಕಾಲ್ಡೋಣಿಗೆ. 2x3, 3x4, ಅದನ್ನ 4 ಇಂಚ್ ಕಾಲ್ಡೋಣಿ. ಅದ್ರಾಗ ನೀರು ಬಿಡಬೇಕು. ನೀರು ಬರೇ ಬಿಡುದು ಅಷ್ಟ ಅಲ್ಲ, ಆ ಪೂರ ಅವ್ರದ್ದು ಕಾಲ ನೆಗೆಟಿವಿಟಿ ತೆಗಿಲಿಕ್ಕೆ ಒಂದಿಷ್ಟು ಅರಿಶಿನ ಪುಡಿ ಹಾಕ್ಬೇಕು. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ. ಆ ನೀರು ಬಿಟ್ರೆ, ಕಾಲ್ಡೋಣರೇ ಇರಲಿ ಅಥವಾ ಇಂಥ ಚೌಕರೇ ಇರಲಿ, ಒಂದಿಷ್ಟು ನೀರು ಬಿಟ್ಟು ಒಂದಿಷ್ಟು ಅರಿಶಿನ ಪುಡಿ ಹಾಕ್ರಿ. ಅದ್ರಾಗ ಒಂದಿಷ್ಟು ಚಕ್ಕಿ ಚೂರ್ಣ ಹಾಕ್ರಿ. ಹೌದಾ? ಒಂದಿಷ್ಟು ಕರ್ಪೂರ ಹಾಕ್ರಿ. ಹೌದಾ? ಕರ್ಪೂರ ಹಾಕಿದ ಮೇಲೆ ಸ್ವಲ್ಪ ಗುಲಾಬ್ ಜಲ ಹಾಕ್ರಿ. ಗುಲಾಬ್ ಜಲ ಹಾಕಿ ಉಪ್ಪು ಹಾಕ್ರಿ, ಸ್ವಲ್ಪ ಪಟಿಕದ ಚೂರು ಹಾಕ್ರಿ. ಮುಗೀತು. ಕಾಲ ಎದ್ದು ಬಂದ್ರೆ ಒಂದೇ ಒಂದು ಪೈಸಾ ಅವ್ರ ನೆಗೆಟಿವಿಟಿ ನಿಮ್ಮ ಮನೆಗೆ ಹೋಗ್ಬಾರ್ದು. ಇದರಿಂದ ರಕ್ಷಣೆ ಮಾಡ್ಕೊರಿ ನೀವು. ಇರ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಮನೆ ಹೆಂಗೈತಪ್ಪ ಅಂದ್ರೆ ನಿಮ್ ಕಡೆ ಎಲ್ಲ ಇದೆ, ಎಲ್ಲ ಅದ, ಏನು ಕಮ್ಮಿ ಇಲ್ಲ. ಸಾಕಷ್ಟು ರೊಕ್ಕದ, ಗಂಡ ಹೆಂಡತಿ, ಆಳು ಕಾಳು ಎಲ್ಲ ಅದ. ಬಟ್ ನಿಮಗೆ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಹುಚ್ಚಾಡ್ತೀನಿ ನೀವು ಎಲ್ಲ ಹುಡುಕ್ಯಾಕಂತ. ಇದು ಮಾಡಿ ನೋಡ್ರಿ. ಏನೇ ವ್ಯವಸ್ಥೆ ಮಾಡ್ಕೊಡಿ, ಸೀದಾ ಒಳಗೆ ಬರ್ತಾರೆ. ಹತ್ತ ವ್ಯವಸ್ಥೆ ಏನು ಮಾಡ್ಕೊಂತೀರಿ ಮಾಡ್ಕೊ. ಇದು ಆಗಲಿಲ್ಲ, ಮನೆಯೊಳಗೆ ನೆಗೆಟಿವಿಟಿ ಬರದಂತೆ ತಡಿತಕ್ಕಂಥ ಟೆಕ್ನಿಕನ್ನು ಹೇಳ್ತಾ ಇದ್ದೇನೆ ನಿಮಗೆ. ಯಾಕಂದ್ರೆ ನಿಮಗೆ ಸಮಸ್ಯೆಗಳ ಮೂಲ ಅದ. ನಾ ಎಲ್ಲರ ಯೋಗ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ, ಧ್ಯಾನ ಮಾಡ್ರಿಪ್ಪ ಅಂದ್ರೆ ನೀವು ಧ್ಯಾನಕ್ಕೆ ಕೂಡ್ತೀರಿ. ಧ್ಯಾನಕ್ಕೆ ಕುಂತ್ಕೊಳ್ಳಿ, ಯಾರೋ ಸಾಲ ಕೊಟ್ಟಿಲ್ಲ, ವಾಪಸ್ ಕೊಟ್ಟಿಲ್ಲ, ಅದು ನೆನಪು ಬರ್ತದೆ.
ಮನ್ಯಾಗ ಸಮಸ್ಯೆಗಳು ಉದ್ಭವ ಆಗ್ಯಾವ, ಅದು ನೆನಪಿಗೆ ಬರ್ತದೆ. ಯಾರಿಗೋ ರೊಕ್ಕ ಕೊಡ್ಬೇಕಾಗೈತಿ, 20 ಬೆಳಗತ್ತೇನ, ಅದು ನೆನಪಿಗೆ ಬರ್ತದ. ಹೇಳ್ತಿ ಒಟ್ಟ ಈಗ ಅಡವಟ್ಟಾಗ್ಯಾಳ, ಹೆಂಗ್ ಮಾಡ್ಲಿ, ಅದು ನೆನಪಿಗೆ ಬರ್ತದ. ಏನ್ ಧ್ಯಾನ ಮಾಡ್ತೀರಿ ಮನ್? ಏನ್ ಮಾಡ್ತೀರಿ ಧ್ಯಾನ? ಯೋಗ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಏನ್ ಗೊತ್ತದ ಯೋಗ ಅಂದ್ರೆ? ಯೋಗ ಅನ್ನೋ ವ್ಯಾಖ್ಯಾನ ಹೇಳ್ತದ, ಸರ್ವ ಚಿಂತಾ ಪರಿತ್ಯಾಗ. ಸರ್ವ ಚಿಂತಾ ಪರಿತ್ಯಾಗ ನಿಶ್ಚಿಂತಂ ಯೋಗ ಉಚ್ಯತೆ. ಯಾರು ಎಲ್ಲ ಚಿಂತೆಗಳನ್ನ ದೂರ ಸರಿಸಿ ನಿಶ್ಚಿಂತ ಸ್ಥಿತಿ ಹೋಗಿದಾರ, ಅವರು ಯೋಗ ಮಾಡುವವರು ಯೋಗಿಗಳು ಅಂತ ಹೇಳ್ತಾ ಇರ್ತಾರೆ. ಯೋಗದ ವ್ಯಾಖ್ಯಾನ ಯಾರ್ದರಪ್ಪ? ನಿಶ್ಚಿಂತ ಯಾವ್ದಾರು ಹೇಳಪ್ಪ ಅಂತ. ನೀತಿ ನಿಶ್ಚಿಂತತಿ ಈಯಪ್ಪ ಚಿಂತಿತ್ ಸಿಕ್ಕಾಪಟ್ಟೆ ನಿನಗೆ. ನೀ ಅದಿ ನೀನು ಇಲ್ಲ, ನೀ ಅದಿ ನೀನೇ ಇಲ್ಲ, ನೀನಂತೂ ಇಲ್ವೇ ಇಲ್ಲ, ನೀವು ಇಲ್ಲ. ಯಾರು ಜಗತ್ತಿನಾಗ ಯಾರು ಇಲ್ಲ ಅಂದ್ಮೇಲೆ ನೀವ್ ಹೆಂಗಿರ್ತಿರ್ತೀರಿ? ಚಿಂತೆ ಸಿಕ್ಕ ಸಹಾಯಕ್ಕೆ ಹತ್ತೀವಿ ನಾವು. ಕುಂತರು ಚಿಂತೆ, ನಿಂತರು ಚಿಂತೆ, ಮಕ್ಕೊಂಡ್ರು ಚಿಂತೆ. ಸುಮ್ಮನೆ ಮಕ್ಕೊಂತೀರಿ, ಕಣ್ ತೆಗೆದು ಮತ್ತೆ ಚಿಂತೆ ಮಾಡಕ್ ಶುರು ಮಾಡ್ತೀರಿ. ಹಂಗಾದ್ರೆ ಹಿಂಗಾದ್ರೆ ಭವಿಷ್ಯತ್ತಿನ ಕುರಿತು ಭಯ, ಹಿಂದೆ ಮಾಡಿದ್ರ ಕುರಿತು ಭಯ. ಇದ್ದೇ ಹಚ್ಚದಲ್ಲ, ಮಕ್ಕೊಂಡ್ರೆ ಹೊಕ್ಕ ದಾರ ಹೇಳ್ತೀವಿ, ಮತ್ತೆ ಪಟಕ್ಕನ ಮತ್ತೆ ಎಚ್ಚರ ಹಾಕಿರಿ, ಮತ್ತು ಭಯ ಅನ್ಸುತ್ತ. ಹಿಂಗ ಹೋಗ್ತದೆ ಜೀವನ. ಸುಖ ಅನ್ನೋದೇ ಇಲ್ಲ. ಮುಂಜಾನೆ ಹಚ್ಕೊಂಡು ಚಿಂತೆಯಿಂದ ಹೇಳ್ತೀರಿ ನೀವು. ಅದಕ್ಕೆ ಇದು ಮಾಡಿ. ನಿಮ್ಮ ನೆಗೆಟಿವಿಟಿ ತೆಗಿಲಿಕ್ಕೆ ಮೂಲ ಇದು ಒಂದು ಕ್ರಿಯೆಯಪ್ಪ ಅಂತಂದ್ರೆ ಉಪ್ಪು, ಪಟಕ, ಕರ್ಪೂರ, ದಾಲ್ಚಿನ್ನಿ ಚೂರ್ಣ, ಅರಿಶಿನ ಪುಡಿ ಅದ್ರ ಹಾಕ್ರಿ, ಕಾಲು ಎದ್ದು ಬರಲಿ. ಒಂದೇನು ವ್ಯವಸ್ಥೆ ಮಾಡಿ, ಅದು ಮಾಡ್ಲೇಬೇಕು. ಮತ್ತೆ ನೀರು ಒಂದು ಮಧ್ಯಾಹ್ನ ಗೊಬ್ಬ ತೊಳಿಬೇಕು, ಅದನ್ನ ಚೆಲ್ಲಿ ಬಿಡ್ಬೇಕದನ್ನ. ಇಷ್ಟು ಕೆಟ್ಟ ಇರ್ತಲ್ಲ, ಒಟ್ಟು ಕಾಲಿಟ್ಟು ನೀರು ಅದು ಗಿಡಕ್ಕೆ ಹಾಕ್ರಿ, ಗಿಡ 5 ದಿವಸದಾಗ ಒಣಗಿ ಹೋಗುತ್ತದು. ಹಾಗೆ ಆ ನೀರ್ ಗಿಡಕ್ಕೆ ಹಾಕಿರ್ಬೇಕಾರೆ 5 ದಿವಸದಾಗ ಒಣಗಿ ಹೋಗ್ತೀನಿ ಕೇಳಿ. ಅದಕ್ಕ ಅದನ್ನ ಎತ್ತಿ, ಅದಕ್ಕೆ ಒಂದು ಈಗ ಇದನ್ ಮಾಡಿರ್ತಾರೆ, ಏನೋ ಒಂದು ಡೋಣಿ ಮಾಡಿರ್ತಾರೆ, ಅದು ನೀರು ಸತತ್ ಹೋಗೋಂಗ ಒಂದು ಇದನ್ನ ಹಾಕ್ತಿರ್ಬೇಕು. ಅದನ್ನ ಒಂದು ಮಧ್ಯಾಹ್ನದಾಗ ಅದನ್ನ ಕುಲ್ಲ ಮಾಡ್ಬಿಡೋದು, ಪೈಪ್ ಮುಗಿತು ಹೋಗ್ಬಿಡ್ತದೆ ಹೊರಗೆ. ಗಟ್ರಕ್ಕೆ ಹೋಗ್ಬೇಕು, ಗಟ್ರಕ್ಕೆ ಒಳಚೆ ನೀರು ಹೋಗ್ತದೆ, ಗಟ್ರ ಅದು ಗಟ್ರ ಹೋಗಿ ಅಲ್ಲಿ ಹಾಕೋಗಿಲ್ಲ, ತಿಳ್ಕೊಂಡ್ಬಿಟ್ರಿ. ಇದು ಒಂದು ವಿಧಾನ. ಆ ನಂತರ ದಿನಾಲು ನಿಮ್ಮ ಮನೆಯೊಳಗ ಪೂಜೆ ಪುನಸ್ಕಾರ ಆಗ್ತಿರ್ಬೇಕು. ಅದಕ್ಕೆ ಏನದ ಬರೀ ಗಳಿಸ್ತೀರಿ. ದೇವ್ರ ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಮನೆ ದೇವ್ರಿಗೆ ಹೋಗೋದಿಲ್ಲ, ಉದಿ ಕಡ್ಡಿ ಹಚ್ಚೋದಿಲ್ಲ, ದೀಪ ಹಚ್ಚೋದಿಲ್ಲ, ಮತ್ ಚಲೋ ಅದಂತ ಹೆಂಗಾಗ್ತದೆ? ಒಂದು ಕಾಲ ಇತ್ತು, ನಾವೇ ಮಾಡಿದ್ದೀವಿ. ಸಂಜೆ ಆದ ಕೂಡ ಅವಾಗ ಲೈಟ್ ಇದ್ದಿಲ್ಲ, ಬುಡ್ಡಿ ಚಿಮ್ನ ಹಚ್ತಿದ್ದೀವಿ. ಹಚ್ಚಿ ದೇವರಿಗೆ ಎಣ್ಣೆ ಹಚ್ಚಿ ಮತ್ತೆ ದೀಪ ಹಚ್ಚಿ ನಮಸ್ಕಾರ ಮಾಡ್ತಿದ್ದೀವಿ. ನೆಕ್ಸ್ಟ್ ದೇವ್ರಿಗೆ ನಮಸ್ಕಾರ ಮಾಡೋಣ, ಅಪ್ಪ ಅವ್ರಿಗೆ ನಮಸ್ಕಾರ ಮಾಡ್ತಿದ್ದೀವಿ. ಅಕಸ್ಮಾತ್ ಯಾರು ಹಿರಿಯರು ಬಂದ್ರೆ ಹಿರಿಯರಿಗೆ ನಮಸ್ಕಾರ ಮಾಡ್ತಿರ್ತೀವಿ. ಊರಿಗೆ ಹೋಗ್ಬಂದು ನಮಸ್ಕಾರ ಮಾಡ್ತಿರ್ತೀವಿ, ಊಟ ಕುಡ್ಬಂದು ನಮಸ್ಕಾರ ಮಾಡ್ತಿರ್ತೀವಿ, ಸಂಜೆ ಆದ್ಕೊಂಡು ನಮಸ್ಕಾರ ಮಾಡ್ತಿದ್ದೀವಿ. ಎಲ್ಲದ ಯಾರು ನಮಸ್ಕಾರ ಮಾಡೋದೀಗ? ನಿಮ್ಮ ಮಕ್ಕಳು ನಿಮ್ಗೆ ನಮಸ್ಕಾರ ಮಾಡ್ತಾರೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ನೀವು ಮಾಡುದಿಲ್ಲ? ಮನೆಗೆ ಗುರುಗಳು ಕರ್ಸೋ ಬರುತ್ತೆ. ಗುರುಗಳು ಚಲೋ ಸಚ್ಚಾರಿತ್ರಿಗಳು ಗುರುಗಳು ಬರ್ಬೇಕು. ಮತ್ತೆ ಎಂತ ಹೊಲಸು ಚೆನ್ನಾಗಿ ಹೇಳತಕ್ಕಂಥ ಗುರುಗಳು ಬಂದು ಮತ್ತೆ ಹೊಲಸ ಇಡ್ತೀನಿ ಮನೆಗೆ. ಅದು ನೆನಪಿಡ್ಬೇಕು. ಇಬ್ಬರು ಚಲೋ ಅದರ ಗುರುಗಳು, ಅವ್ರು ಪಾಯಿಂಟ್ ಔಟ್ ಮಾಡೋದಾಗುದಿಲ್ಲ, ಚಲೋ ಗುರುಗಳನ್ನ ಪಾಯಿಂಟ್ ಔಟ್ ಮಾಡೋದಾಗುದಿಲ್ಲ. ಮತ್ತೆ ವಿಚಿತ್ರದ ಈಗಿನ ಗುರುಗಳು ಹೆಂಗದಾರಪ್ಪ ಅಂದ್ರೆ ಶಿಷ್ಯರ ಮೇಲೆ ಡಿಪೆಂಡ್ ಇಲ್ಲ. ಯಾವ ಗುರುಗಳು? ಯಾಕಪ್ಪ ಅಂದ್ರ ಗೌರ್ಮೆಂಟ್ ಅನುದಾನ ಕೊಡ್ತದೆ, 3 ಕೋಟಿ ರೂಪಾಯಿ, 3 ಕೋಟಿ 4 ಕೋಟಿ ಪ್ರತಿಯೊಂದು ಮಠಕ್ಕ, ಪ್ರತಿಯೊಂದು ಗುಡಿಗೆ, ಪ್ರತಿಯೊಂದು ಸಮಾಜಕ್ಕೆ ಇದು ಕೊಡ್ತತಿ. ಎಲ್ಲರೂ ರೊಕ್ಕ ತಗೊಂತಾರೆ. ಅವ್ರಿಗೆ ಯಾರು ನಿಮ್ಗೆ ಬೇಕಾಗಿಲ್ಲ. ರೊಕ್ಕ ಯಾವಾಗ ಹೆಚ್ಚಾಗತ್ತ? ಸೊಕ್ಕ ಬರ್ತದ, ಎಲ್ಲ ಸೊಕ್ಕ ಬರ್ತದ. ಅಲ್ಲಿ ಶಕ್ತಿ ಇರುವುದಿಲ್ಲ, ಅಹಂಕಾರದಲ್ಲಿ ಪರಮಾತ್ಮ ತತ್ವ ಇರುವುದಿಲ್ಲ. ಅದಕ್ಕೆ ಚಲೋ ಗುರುಗಳನ್ನ ಆಯ್ಕೆ ಮಾಡ್ಕೋಬೇಕು, ಅವ್ರನ್ನ ಪದೇ ಕರೆಸ್ಕೋಬೇಕು, ಪಾದ ಪೂಜೆ ಮಾಡ್ಕೋಬೇಕು, ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು. ಇದಕ್ಕಂದ್ರೆ ಎಷ್ಟೋ ಮಂದಿ ಮನೆಗೆ ನಮ್ಮನ್ನು ಕರೀತಾರೆ, ನಮಸ್ಕಾರ ತಾವು ಮಾಡುದಿಲ್ಲ, ಪುಟ ಬಾರವ ನಮಸ್ಕಾರ ಮಾಡು ಅಂತ.
ಅಂತವು ಮಾಡುದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಯಾಕಂದ್ರೆ ಸಂಸ್ಕಾರ ಕೊಟ್ಟಿಲ್ಲ. ಏನು ಮಾಡ್ಬೇಕಾಗಿದೆ, ಫಸ್ಟ್ ನೀವು ಭಕ್ತಿಯಿಂದ ನಮಸ್ಕಾರ ಮಾಡಿ. ಮಂಗೆ ಇದ್ದಂಗ ನೀವು ನಮಸ್ಕಾರ ಮಾಡಿದ್ರೆ ಅವರು ಮಾಡ್ತಾರೆ, ಅವ್ರು ನೋಡಿ ಅವ್ನು ಮತ್ತೊಬ್ಬ ಮಾಡ್ತಾನ. ಇದನ್ನ ಕೆಡಬೇಕು, ಇದಕ್ಕೆ ಹೋಗುತ್ತೋ. ಅಪ್ಪ ಅವ್ವ ನಮಸ್ಕಾರ ಮಾಡಕ್ ಕಲೀರಿ. ನೀವು ಅಪ್ಪ ಅವ್ವ ಆಗಿ ನಿಮ್ಮ ಮಕ್ಕಳಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡೋ ಸಂಸ್ಕಾರ ಕೊಡ್ಬೇಕಂದ್ರ ನೀವು ನಿಮ್ಮ ಅಪ್ಪ ಅವ್ರ ಸಂಸ್ಕಾರ ಮನೆ ನಮಸ್ಕಾರ ಮಾಡ್ರಿ. ಅದು ನೋಡ್ತಾವ್, ನೀವು ಹೇಳೋದು ಬೇಕಾಗಿಲ್ಲ. ನಿಮ್ಮ ಅಪ್ಪ ಅವ್ರ ಸಂಜೆ ಆದ್ಕೊಂಡು ನಮಸ್ಕಾರ ಮಾಡ್ರಿ, ಊರ್ ಹೋಗ್ಬಂದು ನಮಸ್ಕಾರ ಮಾಡ್ರಿ, ಅನುಕರಣೆ ಮಾಡ್ತಾವ ಹುಡುಗರು. ನೀವೇ ನಮಸ್ಕಾರ ಮಾಡುದಿಲ್ಲ, ನೀವೇ ನೀವು ಅಪ್ಪ ಕಿಮ್ಮತ್ ಕೊಡುದಿಲ್ಲ, ಅವ್ರು ಯಾಕೆ ಕೊಡ್ತಾರೆ? ಎಲ್ಲಿ ತಂದೆ ತಾಯಿ ಗುರುಗಳಿಗೆ ಅಸಡ್ಡೆಯಾಗಿ ಕಾಣ್ತಾರೋ ಆ ಮನೆ ನರಕ. ಯಾಕಂದ್ರೆ ಅವರಿಗೆ ಹೇಳಿಕೊಳ್ಳಿಕ್ಕೆ ಆಗದಂತ ಒಂದು ಅಸಹನೆ ಕ್ರಿಯೇಟ್ ಮಾಡ್ತೀರಿ. ಮಕ್ಕಳು ಏನು ತಪ್ಪು ಮಾಡಿದ್ರಪ್ಪ ಅಂದ್ರೆ ಒಳಗದ ಬಾಯಿ ಬಿಚ್ಚಿ ಹೇಳೋಂಗಿಲ್ಲ, ಅವರು ಕಷ್ಟ ಆಗತ್ತಂತ ಹೇಳುವಂಗಿಲ್ಲ. ಅದು ಬಹಳ ಶಾಪ. ಅಪ್ಪ ಅವನ ಮನಸ್ಸು ನೋಯಿಸಿದ್ರಿ ಶಾಪ, ಗುರುಗಳ ಮನಸ್ಸು ನೋಯಿಸಿದ್ರಿ ಶಾಪ. ಯಾಕಂದ್ರೆ ಓನ್ಲಿ 3% ಆರ್ ಲಿವಿಂಗ್ ಗಾಡ್ ಇನ್ ದಿಸ್ ಅರ್ತ್. ತಂದೆ ತಾಯಿ ಗುರು ಮೂವರು ಜೀವಂತ ದೇವರುಗಳು. ಇವತ್ತು ಅದು ಹೋಗೈತಿ. ಅದಕ್ಕೆ ನಿಮ್ಮ ಮನೆಯೊಳಗೆ ಅಸಮಾಧಾನ ತಾಂಡವ ಆಡ್ತಾ ಇದೆ, ನೆಗೆಟಿವಿಟಿ ತಾಂಡವ ಆಡ್ತಾ ಇದೆ. ಆ ಮನೆಯೊಳಗೆ ಸುಖ ಇರ್ಲಿಕ್ಕೆ ಶಕ್ತಿ ಇಲ್ಲ. ನೀವು ಸುಖ ಬಯಸ್ತೀರಿ, ಹೌದು, ನೀವು ಸುಖ ಬೇಕು, ಹಿರಿಯರಿಗೆ ಕಿಮ್ಮತ್ ಕೊಡ್ರಿ, ಗುರುಗಳಿಗೆ ಕಿಮ್ಮತ್ ಕೊಡ್ರಿ, ದೇವರಿಗೆ ಕಿಮ್ಮತ್ ಕೊಡ್ರಿ, ದೇವ್ರಿಗೆ ಹಂಚಿ ನಡೆಯಿರಿ. ಇವತ್ತು ಯಾವೊಬ್ರು ಕೂಡ ದೇವರ ಬಗ್ಗೆ ಅಂಜಿಕೆನೇ ಇಲ್ಲ, ದೇವರದನ್ನ ಅಂಜಿಕೆನೇ ಇಲ್ಲ, ಪಾಪದ ಅಂಜಿಕೆನೇ ಇಲ್ಲ. ಎಷ್ಟು ಗಳಿಸ್ತಾರ, ಅನ್ಯಾಯದ ಹಣ ಗಳಿಸ್ತಾರ. ಪ್ರತಿಯೊಬ್ಬರ ಹತ್ರ 195% ಮನೆಯೊಳಗ ಅನಾಚಾರದಿಂದ ಅನೈತಿಕದಿಂದ ತುಂಬಿದ ಹಣ ತುಂಬೈತಿ ಮತ್ತು ಸುಖ ಹೆಚ್ಚು. ಎಲ್ಲ ಕಡೆ ರೊಕ್ಕದ ನೈತಿಕತೆ ಇಲ್ಲದ ರೊಕ್ಕ, ಸುಲಿಗೆ ಮಾಡಿದ ರೊಕ್ಕ, ಮತ್ತೊಬ್ಬರು ಶೋಷಣೆ ಮಾಡಿದ ಲೆಕ್ಕದು. ಆದ ಕಾರಣ ಇವುಗಳಿಂದ ಬಚಾವ್ ನೀವು ಆಗಲಿಕ್ಕೆ ಶಕ್ಯವೇ ಇಲ್ಲ. ಯಾಕಂದ್ರೆ ಇವತ್ತು ಹಣವೇ ಪ್ರಧಾನತೆ. ಪ್ರತಿಯೊಂದು ಕ್ಷಣಕ್ಕೂ ನಮಗೆ ರೊಕ್ಕ ಬೇಕು, ಲಂಚ ಕೊಡಕ್ಕೆ ರೊಕ್ಕ ಬೇಕು, ಮುನ್ಸಿಪಾಲಿಟಿಗೆ ಹೋದ್ರೆ ರೊಕ್ಕ ಬೇಕು, ಎಲ್ಲರೂ ದವಾಖಾನೆಗೆ ಹೋದ್ರೆ ರೊಕ್ಕ ಬೇಕು. ಹಿರಿತಾ ರೊಕ್ಕ ಅಲ್ಲಿ ನೈತಿಕತೆ ಎಲ್ಲದು, ಪಾಪದ ಪ್ರಜ್ಞೆ ಎಲ್ಲದು. ಅದಕ್ಕೆ ಎಲ್ಲ ಕಡೆ ತುಂಬಿ ತಾಂಡವ ಆಡ್ತಾ ಇದೆ ಅಶಾಂತಿ, ಅಸಮಾಧಾನ ಮತ್ತು ದ್ವೇಷ, ರಾಗ, ಇವೆಲ್ಲ ಸುಖ ಹುಡುಕೊಂತ ಸಾಧ್ಯವೇ ಇಲ್ಲ ರೀ. ಅಂತದ್ರೊಳಗ ಹಂಗ ಕತ್ತಲೆಯೊಳಗ ಒಂದು ದೀಪದ ಬೆಳಕ ಹೆಂಗ ಬರ್ತದ, ಹಂಗ ಇರೋ ಒಂದು ಪರಿಸರದೊಳಗನ ನಿಮ್ಮ ತನವನ್ನ ಮೆರಿಬೇಕು ಅಂತ ನಿಮ್ಗೆ ಅನ್ಸಿದ್ರಪ್ಪ ಅಂತಂದ್ರೆ ನಾನು ಹೇಳ್ದಂಗೆ ಮಾಡ್ಲೇಬೇಕು. ಹೊಟ್ಟೆ ಮದ್ದು ಹಾಕಿದ ಬಗ್ಗೆ ಮನೆ ಹೇಳಿದ್ ನಾನು, ಹೌದಾ? ಅತಿ ಅಪರೂಪದ್ದು, ಅದನ್ನ ನೆನಪಿಟ್ಕೊಳ್ಳಿ. ಹಂಗ ಹೊಟ್ಟೆ ಯಾರ ಮದ್ದು ಹಾಕಿದ್ರಪ್ಪ ಅಂತಂದ್ರೆ ನೀವು ಬರ್ಬಾದಾಗ್ಬಿಡ್ತೀರಿ. ಯಾರ ಒಬ್ಬರ ಮನಸ್ಸಿನಾಗ ಬಂತು, ನೀವು ಯಾರಿಗೂ ಕಷ್ಟ ಕೊಟ್ಟಿರಿ, ನೀವು ನನಗೆ ಕಷ್ಟ ಕೊಟ್ರಿ, ನೀವು ಭಯಂಕರ ಸ್ಟ್ರಾಂಗ್ ಅದಿರಿ, ನಾ ಏನ್ ಮಾಡಬಲ್ಲೆ? ನಿಮಗ ಎದುರಿಸ್ಬೇಕಾದ್ರೆ ರೊಕ್ಕ ಬೇಕು, ಆಗೋದು ಅಧಿಕಾರ ಬೇಕು, ಆಗೋದು. ಮತ್ ನಾ ಏನ್ ಮಾಡ್ತೀನಿ? ಮಾಂತ್ರಿಕ ಹೋಗ್ತೀನಿ, ಒಬ್ಬನ ನಾನು ಬರ್ಬಾದ್ ಮಾಡ್ಬೇಕಾಗೈತೆ, ಏನ್ ರೀತಿ ಹೇಳಿರ್ತಾನ, ₹5 ತಕ್ಷಣ ಅವಂದು ಈ ಚೂಟಿ ಪುಡಿ ಕೊಡ್ತಾನ, ಇದನ್ನ ಚಾದಗರ ಪಲ್ಯದಗರ ಹಾಕಂತಾನ. ಅದೇಂದ್ರಪ್ಪ ಅಂತಂದ್ರ ಅವ್ರಿಗೆ ಯಾರು ಮಾಡ್ಯಾರ, ಏನ್ ಮಾಡ್ಯಾರ, ಏನಾಗೈತಿ ಗೊತ್ತೇ ಆಗುದಿಲ್ಲ. ವಿದಿನ್ 5 days ಚೇಂಜ್ ಎಲ್ಲ ಕೂತ್ರು ಅಡ್ಡಾಡ್ತಾನ. ಡಿಸಿಷನ್ ಮೇಕಿಂಗ್ ಹೋಯ್ತು, ರಾಗ ದ್ವೇಷ ಶುರು ಆಯ್ತು, ಕಿರಿಕಿರಿ. ಅವ್ರ ಕಂಡ್ರೆ ಹೊಡೆದಾಟ, ಇವ್ರ ಕಂಡ್ರೆ ಬಡದಾಟ, ಇವ್ರ ಕಂಡ್ರೆ ಬೈಗಳ, ಹುಚ್ಚುಚ್ಚರ, ತಮ್ಮ ಸ್ವಯಂ ಅಶಾಂತಿ ಕ್ರಿಯೇಟ್ ಆಗ್ತದ, ಮತ್ತೊಬ್ರಿಗೆ ಶಾಂತಿ ಹಚ್ಕೊಟ್ಟು ಹೋಗ್ತಾರ. ಇಡೀ ಮನೆ ಬರ್ಬಾರ. ಅದಕ್ಕೆ ಹಂಗಾಗ್ಬಾರ್ದಪ್ಪ ಅಂತಂದ್ರ ಎಲ್ಲೆಲ್ಲಿ ನಿಮ್ಗೆ ಸಮಸ್ಯೆ ಬರ್ತಾವ ಅಲ್ಲಿ ಆ ಮದ್ದನ್ನ ನಿರ್ಮೂಲ ಮಾಡ್ಕೊಳ್ಳಿಕ್ಕೆ ಅದನ್ನ ಮಾಡ್ಬೇಕು. ಎರಡನೇದು, ಹೊರಗಡೆ ಹೋದಾಗ ರಕ್ಷಾ ತಗೊಂಡ್ರಿ. ಎರಡನೇದು, ನಿಮ್ಮ ಇರೋ ಮನೆಯೊಳಗೆ ರಕ್ಷಾ ತಗೋಬೇಕಲ್ಲ, ಅದಕ್ಕೆ ಇದನ್ನ ಮಾಡ್ತೀವಿ. ಇದ್ರ ಜೊತೆಗೆ ಇದು ಅಂತೂ ಆಯ್ತು, ಒಂದು ಹಂತ. ಎರಡನೇ ಹಂತ